ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಯಿತು. ಹೋಮ್ ಸ್ಟೇ, ರೆಸಾರ್ಟ್, ಹೋಟೆಲ್ಗಳಲ್ಲೂ ಕೂಡ ನ್ಯೂ ಇಯರ್ ವೆಲ್ಕಮ್ ಭರ್ಜರಿಯಾಗಿತ್ತು. ಡಿಜೆ ಸೌಂಡ್ಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಕೋಲಾರದಲ್ಲಿ ನ್ಯೂ ಇಯರ್ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು. ಮುರಾಂಡಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಕುಟುಂಬಸ್ಥರ ಸಮ್ಮಿಲನ ಕಾರ್ಯಕ್ರಮ ನಡೆದಿದೆ. ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಮಕ್ಕಳು, ವೃದ್ಧರು ಸಖತ್ ಹೆಜ್ಜೆ ಹಾಕಿದ್ರು. ಸುಮಾರು 20ಕ್ಕೂ ಹೆಚ್ಚು ಕುಟುಂಬಸ್ಥರು ಭಾಗವಹಿಸಿ ಹೊಸ ವರ್ಷವನ್ನು ವಿಭಿನ್ನ ರೀತಿಯಾಗಿ ಸ್ವಾಗತ ಮಾಡಿಕೊಂಡ್ರು. ಹಾಸನದಲ್ಲಿಯೂ ಹೊಸ ವರ್ಷದ ಸಂಭ್ರಮ ಎಲ್ಲರ ಕಣ್ಮನ ಸೆಳೆದಿದೆ. ಖಾಸಗಿ ಹೋಟೆಲ್ಗಳಲ್ಲಿ ನ್ಯೂ ಇಯರ್ ಆಚರಣೆ ಮಾಡುವುದಕ್ಕೆ ಜನರ ದಂಡೇ ಆಗಮಿಸಿತ್ತು. ಹಲವಾರು ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು. ಯುವಕ ಯುವತಿಯರು ಸಖತ್ ಸ್ಟೆಪ್ ಹಾಕಿ ಎಂಜಾಯ್ ಕೂಡ ಮಾಡಿದ್ರು. ಕುಟುಂಬ ಸಮೇತರಾಗಿ ಬಂದ ಜನ ಬಣ್ಣ ಬಣ್ಣದ ದೀಪಾಲಂಕಾರ ಕಂಡು ಖುಷಿ ಪಟ್ಟರು. ಬೃಹತ್ ವೇದಿಕೆಯಲ್ಲಿ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ದಾವಣಗೆರೆಯಲ್ಲಿ ಬಡವರಿಗೆ ಉಚಿತವಾಗಿ ಬ್ಲಾಂಕೆಟ್ ವಿತರಿಸಿ ವಿಭಿನ್ನವಾಗಿ ಹೊಸ ವರ್ಷವನ್ನು ಆಚರಣೆ ಮಾಡಲಾಯಿತು. ಗುರುಕುಲ ಶಾಖೆಯ ವಿದ್ಯಾರ್ಥಿಗಳು 100ಕ್ಕೂ ಹೆಚ್ಚು ಜನ ನಿರಾಶ್ರಿತರಿಗೆ ಬ್ಲಾಂಕೆಟ್ ಹಾಗೂ ಸಿಹಿ ತಿಂಡಿ ವಿತರಿಸಿ ಸಂಭ್ರಮ ಪಟ್ಟಿದ್ದಾರೆ. ಮಕ್ಕಳಿಗೆ ಮಾನವೀಯತೆ ಸಂದೇಶದ ಜೊತೆಗೆ ಸಮಾಜದಲ್ಲಿ ಭಾವ್ಯಕತೆ ಮತ್ತು ಸಹಾಯದ ಪ್ರೇರಣೆ ಬೆಳೆಸುವುದಕ್ಕೆ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳ ಈ ವಿನೂತನ ಹೊಸ ವರ್ಷಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಿಮಾಚಲ ಪ್ರದೇಶದ ಪ್ರಸಿದ್ಧ ನಗರ ಮನಾಲಿಯಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ಅದ್ದೂರಿಯಾಗಿತ್ತು. ಜನ ಕೊರೆಯುವ ಚಳಿಯಲ್ಲೂ ಕೂಡ ಪ್ರಮುಖ ರಸ್ತೆಗಳಲ್ಲಿ ಸೇರಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾರೆ. ದೇಶದೆಲ್ಲೆಡೆ ಈ ಬಾರಿ ಹೊಸ ವರ್ಷವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಜನ ಬರಮಾಡಿಕೊಂಡಿದ್ದಾರೆ. ಅದೇ ರೀತಿ ಪಂಜಾಬ್ನ ಅಮೃತಸರದಲ್ಲೂ ಇರೋ ಗೋಲ್ಡನ್ ಟೆಂಪಲ್ನಲ್ಲಿ ಜನ ಒಂದ್ ಕಡೆ ಸೇರಿ ಹಾಡು, ನೃತ್ಯ, ಸಂಗೀತ ನುಡಿಸಿ ಸಂತಸ ಪಟ್ಟಿದ್ದಾರೆ. ಸಾವಿರಾರು ಜನ ಹೊಸ ವರ್ಷಕ್ಕೆ ಸ್ವಾಗತ ಕೋರಿದ್ರು. ವಿಜಯಪುರದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡುವ ವಿಚಾರಕ್ಕೆ ಯುವಕರ ಮಧ್ಯೆ ಗಲಾಟೆಯಾಗಿದೆಯಂತೆ. ಹೋಟೆಲ್ ಹೊರಗಡೆ ಬಂದು ಯುವಕರು ಕಿತ್ತಾಡಿಕೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಯುವಕರಿಗೆ ಪೊಲೀಸರು ಲಾಠಿ ರುಚಿ ಕೂಡ ತೋರಿಸಿದ್ದಾರೆ. ವಿಜಯಪುರದ ಟೌನ್ ಪ್ಯಾಲೇಸ್ ಹೋಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ಪಾರ್ಟಿ ಮಾಡ್ತಾ ಇದ್ರು, ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಜಾಸ್ತಿ ಆಗಿರಬಹುದು. ಮೋಸ್ಟ್ಲಿ ಈ ಡ್ಯಾನ್ಸ್ ಮಾಡೋ ವಿಚಾರಕ್ಕೆ ಅಂತೆ ಹೋಟೆಲ್ ಬಿಟ್ಟು ಆಚೆ ಬಂದು ನಡು ರೋಡಲ್ಲಿ ಕಿರಿಕ್ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ. ಆ ನಂತರ ಪೊಲೀಸರು ಬಿಡ್ತಾರಾ, ಲಾಠಿ ರುಚಿ ತೋರಿಸಿದ್ರು, ಇಬ್ರು ಸುಮ್ಮನಾದ್ರು.
ಈಗ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ ತನ್ನ ಅದ್ಭುತವಾದಂತಹ ಸೌಂದರ್ಯದಿಂದ ಪ್ರವಾಸಿಗರನ್ನ ಸೆಳೀತಾ ಇದೆ. ಚಳಿಗಾಲಕ್ಕೆ ಹಿಮದ ಮುಸುಕು ಹೊದ್ದು ಕುಳಿತಿರುವ ಗುಲ್ಮಾರ್ಗ್ನಲ್ಲಿಯೂ ಕೂಡ ಹೊಸ ವರ್ಷದ ಸಂಭ್ರಮ ಜೋರಾಗಿತ್ತು. ದೇಶ ವಿದೇಶದಿಂದ ಬಂದಿರೋ ಪ್ರವಾಸಿಗರು ದಟ್ಟ ಹಿಮದಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿ ಖುಷಿಪಟ್ಟಿದ್ದಾರೆ. ಇನ್ನು ಅಬುದಾಬಿಯಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಪ್ರಸಿದ್ಧ ರಹಾ ಬೀಚ್ನಲ್ಲಿ ಆಕರ್ಷಕ ಲೈಟಿಂಗ್ ಶೋ ಹಾಗೂ ಬಣ್ಣ ಬಣ್ಣದ ಪಟಾಕಿ ಸಿಡಿಸಿ ಹೊಸ ವರ್ಷವನ್ನ ಸ್ವಾಗತ ಮಾಡಲಾಯಿತು. ಈ ದೃಶ್ಯ ನೋಡೋದಕ್ಕೆ ಲಕ್ಷಾಂತರ ಪ್ರವಾಸಿಗರು ಬೀಚ್ಗೆ ಆಗಮಿಸಿದ್ರು. ಗುತ್ತಿಗೆದಾರ ಸಚಿನ್ ಸೂಸೈಡ್ ಖಂಡಿಸಿ ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿದರು. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿಗೆ ಭದ್ರತೆ ನೀಡುವಂತೆ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಕೂಡಲೇ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಎರಡು ಆಡಳಿತ ಅವಧಿನಲ್ಲೂ ಕೂಡ ನಿಷ್ಠಾವಂತ ಅಧಿಕಾರಿಗಳು ಇವತ್ತು ನೇಣಕ್ಕೆ ಶರಣಾಗ್ತಾ ಇದ್ದಾರೆ. ನಿಜವಾಗ್ಲೂ ಇನ್ನೊಂದು ರೀತಿ ತಾಲಿಬಾನ್ ಸಂಸ್ಕೃತಿ ಸರ್ಕಾರ ಅಂತ ಹೇಳಲಿಕ್ಕೆ ನಮಗೆ ಭಾಳ ನೋವಾಗುತ್ತೆ. ಹಿಂದೆ ಆಶಾ ಅಕ್ರತಿ ಆಗಿರ್ಬೋದು, ರಶ್ಮಿ ಮಹೇಶ್ ಅವರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖಂಡೆ ಆಗಿರ್ಬೋದು, ಮತ್ತು DYSP ಕಲ್ಲಪ್ಪ ಅಂಡಿಬಾಗ್ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ಮತ್ತು ಈ ರೀತಿ ಅನೇಕ ನಿಷ್ಠಾವಂತ ಅಧಿಕಾರಿಗಳು ಜನ ಈ ಕಾಂಗ್ರೆಸ್ನ ದುರಾಡಳಿತ. ಇನ್ನು ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ಹಸ್ತಾಂತರಿಸಿ ಆದೇಶ ನೀಡಿದೆ. ದಾಖಲೆಗಳು ಹಸ್ತಾಂತರದ ಬೆನ್ನಲ್ಲೇ ಪ್ರಕರಣದ ದಾಖಲೆಯನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಯಿತು. ಸಚಿನ್ ಕೈಬರಹ ಡೆತ್ ನೋಟ್ನಲ್ಲಿರುವ ಕೈಬರಹ ಮ್ಯಾಚ್ ಆಗಿದೆ. ಡೆತ್ ನೋಟ್ ಅನ್ನ ಸಚಿನ್ ಬರೆದಿರುವುದಾಗಿ ಪೊಲೀಸರು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ದಿಢೀರಂತ ಭೇಟಿ ಕೊಟ್ಟರು. ಕದ್ರಿ ಮದ್ರಿ ಸಮೀಪವಿರುವ ಕೇಂದ್ರೀಯ ವಿಶ್ವವಿದ್ಯಾಲಯ ಲೋಕಾರ್ಪಣೆಯಾಗಿ 2 ವರ್ಷಗಳಾಗಿದ್ದು ಸಂಸದರು ಇನ್ನೂ ತನಕ ಭೇಟಿ ಕೊಟ್ಟಿರಲಿಲ್ಲ. ಅಂದರೆ ಈಗ ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಬೀದರ್ನಲ್ಲಿ ಹೊಸ ವರ್ಷವನ್ನ ಎಚ್ಚರದಿಂದ ಸ್ವಾಗತ ಮಾಡಿಕೊಳ್ಳಿ ಅಂತ ಡಾಕ್ಟರ್ ಬಸವಲಿಂಗ ಪಟ್ಟದ್ದೆ ಸ್ವಾಮಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಯುವ ಸಮೂಹ ಎಚ್ಚರದಿಂದ 2025 ಬರಮಾಡಿಕೊಳ್ಬೇಕು. ಯುವಕರು ನಮ್ಮ ದೇಶದ ಬುನಾದಿ. ಹೊಸ ವರ್ಷದ ಹೆಸರಲ್ಲಿ ಕುಡಿತ, ಮೋಜು ಮಸ್ತಿ ಪಾರ್ಟಿ ಮಾಡುವ ಮುನ್ನ ಎಚ್ಚರವಿರಬೇಕು. ಇಷ್ಟಲಿಂಗ ಪೂಜೆ, ಧ್ಯಾನ ಮಾಡುವ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸಿ ಅಂತ ಪೂಜ್ಯರು ಸಂದೇಶ ಕೊಟ್ಟಿದ್ದಾರೆ. ಮೂಲಕ ಮಾಡ್ರಿ, ಆದರೆ ಶರೀರ ಚೆನ್ನಾಗಿ ಇಟ್ಕೊಂಡು, ಯಾಕ ಬಸವಣ್ಣವರು ಈ ಶರೀರಕ್ಕೆ ಏನಂತ ಹೇಳ್ಯಾರ, ನಿಜವಾದ ದೇಗುಲ ಗುಡಿ ಗುಂಡಾರ ಅಂತ ಹೇಳಿಲ್ಲ, ನಿಜವಾದ ದೇಗುಲ ಹೇಳಿದ್ದು ದೇಹವೇ ದೇಗುಲ ಅಂತ ಹೇಳಿದ್ದಾರೆ. ಇವತ್ತು ಮಾನವ ಸಂಪನ್ಮೂಲನೇ ಎಲ್ಲಕ್ಕಿಂತ ದೊಡ್ಡದು. ಸ್ವಾಗತ ಯಾವ ರೀತಿ ಮಾಡಬೇಕು. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಜೋರಾಗ್ಬಿಟ್ಟಿದೆ. ಬೇಲೂರು ತಾಲೂಕು ಅರೆಹಳ್ಳಿಯಲ್ಲಿ ಆನೆ